ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇಷ್ಟು ದಿವಸ ನಾವು ವಿಧವಾದ ಅಡುಗೆಗಳನ್ನ ಹೇಗೆ ಮಾಡೋದು ಅಂತ ನೋಡಿದ್ದೀವಿ. ನಮ್ಮ ಪೂಯಾಸ್ ಕಿಚನ್ನಿಂದ ಇವತ್ತು ದಸರಾ ಸ್ಪೆಷಲ್ ಪಟ್ಟದ ಗೊಂಬೆನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು ಮೊದಲು ಹಾಕಿದ್ದ ಅಲಂಕಾರನೆಲ್ಲ ತೆಗೆದು ಕ್ಲೀನಾಗಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಈ ಕ್ಲೀನ್ ಮಾಡಿರೋ ಗೊಂಬೆಗಳನ್ನ ಒಂದು ಸ್ವಲ್ಪ ಮೃದುವಾಗಿರೋ ಬಟ್ಟೆಗೆ ಅಥವಾ ಸ್ಪಾಂಜ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಗೊಂಬೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೀಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಗೊಂಬೆ ಒಳ್ಳೆ ಶೈನಿಂಗ್ ಬರುತ್ತೆ. ನೋಡಿ, ಈ ರೀತಿ ಎಡ್ಜಸ್ಗಳನ್ನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಎಡ್ಜಸ್ ಹತ್ರ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಹೀಗೆ ಕ್ಲೀನ್ ಮಾಡೋದ್ರಿಂದ ಗೊಂಬೆಗಳು ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸುಮಾರು ಒಂದು 2 ಅವರ್ ಇದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ 2 ಅವರ್ ಆಗಿದೆ. 2 ಅವರ್ಗೆ ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಶೈನಿಂಗ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದಕ್ಕೆ ರೆಡಿ ಮಾಡೋಣ ಬನ್ನಿ. ಈಗ ಇದಕ್ಕೆ ಡ್ರೆಸ್ ಮಾಡೋದಕ್ಕೆ ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾವು ರಾಜ ಗೊಂಬೆಗೆ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಇಷ್ಟಗಲ ಪೀಸ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಲೀವ್ಸ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಈ ಪೀಸ್ನ ನೋಡಿ, ಈ ರೀತಿ ಸ್ಲೀವ್ಸ್ ಮೇಲಿಂದ ಈ ರೀತಿ ಇಟ್ಕೊಂಡು ಕೆಳಗಡೆ ಮಧ್ಯ ಬರೋ ಸಂದಿನಿಂದ ಹಿಂಗೆ ಇದು ಮಾಡಿಕೊಂಡು ಸ್ಲೀವ್ಸ್ಗೆ ರ್ಯಾಪ್ ಮಾಡ್ಕೋಬೇಕು. ಈ ರೀತಿ ನೋಡಿ ರ್ಯಾಪ್ ಮಾಡಿಕೊಂಡು ಹಿಂಗೆ ಟೈಟಾಗಿ ಫರ್ಮಾಗಿ ಕೂತ್ಕೊಳ್ಳೋ ಥರ ಇಟ್ಕೊಬೇಕು. ನೋಡಿ, ಈ ಥರ. ಈಗ ಇದನ್ನು ಕ್ಲೀನಾಗಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಹಾಕೊಳ್ಳೋದ್ರಿಂದ ಅದು ತುಂಬ ಫರ್ಮಾಗಿ ಕೂತ್ಕೊಳ್ಳುತ್ತೆ ಮತ್ತು ನೆಕ್ಸ್ಟ್ ಮಾಡೋ ಡ್ರೆಸ್ಗಳು ಮಾಡೋವಾಗ ಇದು ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾಗಿದೆ. ಈಗ ಈ ಬಟ್ಟೆನ ಆ ಸ್ಲೀವ್ಸ್ಗೆ ಕ್ಲೀನಾಗಿ ಫುಲ್ ಆರ್ಮ್ಗೆ ಈ ರೀತಿ ರ್ಯಾಪ್ ಮಾಡ್ಕೊಳ್ಳೋಣ. ಈ ರೀತಿ ರ್ಯಾಪ್ ಮಾಡಿಕೊಂಡು ಅದನ್ನ ಕೂಡ ಸ್ಟಿಚ್ ಮಾಡಿ ಅಂಟಿಸ್ಕೊಳ್ಳೋಣ. ಹೀಗೆ ಸ್ಟಿಚ್ ಕೂಡ ಮಾಡ್ಕೋಬೋದು, ಅಥವಾ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಗ್ಲೂ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಈ ರೀತಿ ನೋಡಿ, ಹಿಂಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಈ ರೀತಿ ಸ್ಟಿಚ್ ಆಗಿ ನಾಟ್ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರದ್ದು ಆರ್ಮ್ದು ಲೆಂತ್ ಎಷ್ಟಿದೆ ನೋಡಿ, ಸ್ವಲ್ಪ ಕೈ ಈಚೆಗಡೆ ಕಾಣೋ ಥರ ಲೆಂತ್ನ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಈಗ ಕಟ್ ಮಾಡಿದ್ದಾದಮೇಲೆ ಹಿಂದೆಗಡೆ ಉಳಿದಿರೋ ಎಕ್ಸ್ಟ್ರಾ ಬಟ್ಟೆನೆಲ್ಲ ಈ ರೀತಿ ಗ್ಲೂ ಹಾಕಿ ಹೀಗೆ ಮೆತ್ತಿಸ್ಕೊಂಬಿಡೋಣ. ನೋಡಿ, ಈ ರೀತಿ ಮೆತ್ತಿಸ್ಕೊಂಡ್ರೆ ನೋಡಿ, ಈಗ ಸ್ಲೀವ್ಸು ರೆಡಿಯಾಗಿದೆ. ನೋಡಿದ್ರೆ ಈಗ ಸ್ಲೀವ್ಸ್ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಕ್ಲೀನಾಗಿ ಕೂತಿದೆ. ಈಗ ನಾವು ರೈಟ್ ಸೈಡ್ ಸ್ಲೀವ್ಸ್ನ ಕೂಡ ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅದೇ ಆ ಸೈಜ್ದು ಬಟ್ಟೆ ತೊಗೊಂಡು ಈ ರೀತಿ ರ್ಯಾಪ್ ಮಾಡಿಕೊಂಡು ಸೇಮ್ ಅದೇ ಪ್ರೊಸೀಜರಲ್ಲಿ ರೈಟ್ ಹ್ಯಾಂಡ್ದು ಸ್ಲೀವ್ಸ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, 2 ಸ್ಲೀವ್ಸ್ ಈಗ ರೆಡಿಯಾಗಿದೆ. ಈಗ ಇಲ್ಲಿ ಪ್ಯಾಂಟ್ಗೆ ನಾನು ಗ್ರೀನ್ ಕಲರ್ ಬಟ್ಟೆ ತೊಗೊಂಡು ಈ ರೀತಿ ಮೆಜರ್ಮೆಂಟ್ ನೋಡಿಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ಹಿಂದ್ಗಡೆಯಿಂದ ಈ ಥರ ರ್ಯಾಪ್ ಮಾಡ್ಕೊಳ್ಳೋಣ. ಹೀಗೆ ರ್ಯಾಪ್ ಮಾಡಿಕೊಂಡು ಹಿಂದ್ಗಡೆ ಭಾಗದಲ್ಲಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಹೀಗೆ ಸ್ಟಿಚ್ ಹಾಕ್ಕೊಂಡ್ರೆ ಅದು ತುಂಬ ಗಟ್ಟಿಯಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ಮಧ್ಯದಲ್ಲಿ, ಕಾಲು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಅದರಿಂದ ಮೇಲ್ಭಾಗದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಅದು ಬಟ್ಟೆ ತುಂಬ ಫಾರ್ಮಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಮಿಕ್ಕಿರೋ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಈಗ ಮುಂದೆಗಡೆ ನಾವು ಹೇಗೆ ಕಟ್ ಮಾಡಿದ್ದೀವೋ ಅದೇ ರೀತಿ ಹಿಂದೆಗಡೆ ಕೂಡ ಕೆಳಗಡೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅಲ್ಲಿಂದ ಲೇಸ್ ಹಾಕ್ಕೊಂಬಿಡೋಣ. ಈಗ ಪ್ಯಾಂಟ್ಗೆ ಲೇಸ್ ಚೆನ್ನಾಗಿ ಕಾಣುತ್ತೆ, ಆ ರೀತಿ ಲೇಸ್ನ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೇಕು. ಈಗ ನಾನು 2 ಕಾಲಿಗೆ ಆ ರೀತಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಟಾಪ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಟಾಪ್ಗೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೀವ್ಸ್ಗೆ ಈ ರೀತಿ ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದ್ರ ಮೇಲೆ ಗೊಂಬೆ ಇಟ್ಕೊಂಡು ಈಗ ಸ್ಲೀವ್ಸ್ ಕೆಳಗಡೆಯಿಂದ ಈ ಬಟ್ಟೆ ತೊಗೊಳ್ಳೋಣ. ನೋಡಿ, ಈ ರೀತಿ ತೊಗೊಂಡು ಅದು ಕ್ಲೀನಾಗಿ ಕೂತ್ಕೊಳ್ಳೋ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಹಿಂದ್ಗಡೆ ಕೂಡ ಅದು ಕ್ಲೀನಾಗಿ ಕವರ್ ಆಗೋ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಇದು ರೈಟ್ ಸೈಡಲ್ಲಿ ನಾವು ಅದು ಹೇಗೆ ಕ್ಲೀನಾಗಿ ಕವರ್ ಆಗುತ್ತೋ ಬಾಡಿ, ಆ ರೀತಿ ಕವರ್ ಮಾಡಿ ಈಗ ಒಂದು ಸೆಲ್ಲೋ ಟೇಪಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಸೆಲ್ಲೋ ಟೇಪ್ನಲ್ಲಿ ಪೇಸ್ಟ್ ಮಾಡಿದ್ದಾಗಿದೆ. ಈಗ ನಾವು ರೈಟ್ ಸೈಡ್ದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು ಇಲ್ಲಿ ವಿ ಶೇಪ್ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು
ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಹಿಂದಕ್ಕೆ ತೊಗೋಬೇಕು. ಈ ರೀತಿ ನೋಡಿ, ಈ ರೀತಿ ತೊಗೊಂಡು ಇದಕ್ಕೆ ನಾನು ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲೆಲ್ಲ ಗ್ಲೂ ಹಾಕಿದ್ರೆ ಅದು ಸ್ಟೇನ್ಸ್ ಉಳಿದ್ಬಿಡುತ್ತೆ ಗೊಂಬೆ ಮೇಲೆ. ಹಾಗಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ. ನೋಡಿ, ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಎಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂದಕ್ಕೆ ತೊಗೊಂಡು ಹಿಂದೆಗಡೆ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ಈಗ ಬಟ್ಟೆಗೆಲ್ಲ ಸೇರಿಸಿ ನೋಡಿ, ಈ ರೀತಿ ಅದು ಮುಂದೆಗಡೆ ಕ್ಲೀನಾಗಿ ಕೂತ್ಕೋಬೇಕು ಪೊಸಿಷನ್, ಆ ಥರ ಇಟ್ಕೊಂಡು ಆಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾಗಿದೆ. ನಾವು ಇದೇ ರೀತಿ ನಾವು ರೈಟ್ ಸೈಡ್ ಕೂಡ ಹೀಗೇ ಅದನ್ನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ನೋಡಿ, ಈಗ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಫುಲ್ ರೆಡಿ ಆಗಿದೆ. ಈಗ ನಾವು ಕೆಳಗೆ ಒಂದು ಫ್ರಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಫ್ರಾಕ್ಗೆ ನಾನು ಒಂದು 4-5 ನೆರಿಗೆ ತೆಗೆದು ಅದನ್ನ ಸ್ಟ್ಯಾಪ್ಲರಿಂದ ಫಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಕೈ ಕೆಳಗಡೆಯಿಂದ ಬರೋ ಹಾಗೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋಣ. ಫಿಕ್ಸ್ ಮಾಡಿ ಹಿಂದೆಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಹೀಗೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಇದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದೆರಡು ಜಾಯಿನ್ ಆಗೋ ಜಾಗಕ್ಕೆ ಲೇಸ್ ಹಾಕಿ ಈ ರೀತಿ ಪೇಸ್ಟ್ ಮಾಡೋಣ. ಈಗ ಈ ರೀತಿ ನೋಡಿ, ಈ ರೀತಿ ಲೇಸ್ ಹಾಕೋದ್ರಿಂದ ಅದು ತುಂಬ ಗೆಟಪ್ ಕೊಡುತ್ತೆ. ಮತ್ತು ನೋಡಿ, ಈ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಈ ರೀತಿ ಈಗ ಡ್ರೆಸ್ ಸಿದ್ಧ ಆಗಿದೆ. ಈಗ ಇದಕ್ಕೆ ನಾವು ಲೇಸ್ನ ಹಾಕೋಣ. ಈ ಲೇಸ್ನೆಲ್ಲ ಮತ್ತು ಈ ಬೀಡ್ಸ್ನ ಬಳಸಿ ಜ್ಯುವೆಲ್ರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಲೇಸ್ ಮತ್ತು ಆ ಬೀಡ್ಸ್ ಹಾಕಿ ಡೆಕೋರೇಟ್ ಮಾಡಾಗಿದೆ ಡ್ರೆಸ್ಗೆ. ಈಗ ಜ್ಯುವೆಲ್ರಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಆ ಬೀಡ್ಸ್ನ ಯೂಸ್ ಮಾಡಿ. ನೋಡಿ, ಆ ಸರನ ಈ ರೀತಿ ಹಾಕ್ಕೊಳ್ಳೋಣ. ಅದು ಲೆಂತ್ ನೋಡಿಕೊಂಡು ಆ ಮಣಿಗಳನ್ನ ಪೋಣಿಸಿ ಈ ರೀತಿ ಸಿದ್ಧ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಇದು ಸರ ಹಾಕಿದ್ದಾಗಿದೆ. ಈಗ ಕಿವಿಗೆ ಒಂದೊಂದು ಬೀಡ್ಸ್ ಇಟ್ಟು ಗ್ಲೂ ಸ್ಟಿಕ್ ಹಾಕಿ ಒಂದೊಂದು ಬೀಡ್ಸ್ ಇಟ್ಟರೆ ಕಿವಿ ಓಲೆ ಕೂಡ ಸಿದ್ಧ ಆಯಿತು. ಈಗ ನಾವು ಕಿರೀಟನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಈ ಕಿರೀಟಗೆ ನಾವು ಒಂದು ಬಟ್ಟೆ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ ತಲೆದು ಸುತ್ತಳತೆ ನೋಡಿಕೊಂಡು ಈ ರೀತಿ ಸುತ್ಕೋಬೇಕು. ಸುತ್ತಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಈಗ ಅದನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಫಿಕ್ಸ್ ಮಾಡಿದ್ದಾಗಿದೆ. ನೋಡಿ, ಈಗ ಕ್ಲೀನಾಗಿ ಕೂತಿದೆ ಅಲ್ವಾ? ಈಗ ಇದಕ್ಕೆ ನಾವು ಆ ಬೀಡ್ಸ್ನ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಬೀಡ್ಸ್ಗಳಿಂದ ನಾನು ರೆಡಿ ಮಾಡಿದ್ದೀನಿ. ನೋಡಿ, ಈಗ ಈ ರೀತಿ ಕಾಣಿಸ್ತಾ ಇದೆ. ಈಗ ಕಿರೀಟ, ಬಟ್ಟೆ, ಜ್ಯುವೆಲ್ರಿ ಎಲ್ಲ ಕೂಡ ರಾಜಂದು ಸಿದ್ಧ ಆಗಿದೆ. ಈಗ ನಾವು ರಾಣಿ ಗೊಂಬೆನ ಹೇಗೆ ಸಿದ್ಧ ಮಾಡೋದು ನೋಡೋಣ ಬನ್ನಿ. ಈಗ ನಾನು ಈ ರಾಣಿ ಗೊಂಬೆಗೆ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬ್ಲೌಸ್ ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ಗೆ ಈ ರೀತಿ ಲೆಂತ್ ನೋಡಿಕೊಂಡು ಇಷ್ಟುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನೀಗ. ಈಗ ನಾವು ಮೊದಲಿಗೆ ಬ್ಲೌಸ್ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ನಾನು ಗ್ರೀನ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ಈಗ ಈ ಗ್ರೀನ್ ಕಲರ್ ಬಟ್ಟೆನ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಈಗ ಬ್ಲೌಸ್ಗೆ ನೋಡಿರಿ, ಈ ರೀತಿ ಇಟ್ಕೊಂಡು ಈಗ ಆ ಸೈಡು ಈ ಸೈಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಆ ಸೈಡು ಸ್ಲೀವ್ಸ್ಗೆ ಎಕ್ಸ್ಟ್ರಾ ಬರುತ್ತೆ. ಈಗ ಈ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಪೋರ್ಷನ್ಗೆ ಬರುತ್ತೆ ಮತ್ತು ಇದು ಫ್ರಂಟ್ ಪೋರ್ಷನ್ಗೆ ಬರುತ್ತೆ ಮತ್ತು ಇದು ಸ್ಲೀವ್ಸಿಗೆ ಬರುತ್ತೆ. ನೋಡಿ, ಈ ಸ್ಲೀವ್ಸ್ಗೆ ಇದು ಎಕ್ಸ್ಟ್ರಾ ಪೀಸ್ ಇದೆಯಲ್ಲ, ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಈ ರೀತಿ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದು ಈ ರೀತಿ ಕಾಣ್ತಾ ಇದೆ. ಈಗ ಮತ್ತೆ ನಾನು ಕೆಳಗಡೆ ಪೋರ್ಷನ್ನ ಎಕ್ಸ್ಟ್ರಾ ಪೀಸ್ನ ಈ ರೀತಿ ಕಟ್ ಮಾಡಿ ಶಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಬ್ಲೌಸ್ ಹಾಕಿ ನೋಡೋಣ ಬನ್ನಿ. ಈಗ ಗೊಂಬೆಗೆ ನೋಡಿ, ಈಗ ಈ ರೀತಿ ಇಟ್ಟು ಈ ಸ್ಲೀವ್ಸ್ ಕೆಳಗಡೆಯಿಂದ ಈ ರೀತಿ ತಗೋಬೇಕು. ಕೆಳಗಡೆಗೆ ಸ್ಲೀವ್ಸ್ನ ನೋಡಿ ಈ ರೀತಿ ಮಾಡಿ ಮುಂದುಗಡೆಗೆ ಈ ರೀತಿ ಪ್ಯಾಕ್ ಮಾಡಿ ಸೆಲ್ಲೋ ಟೇಪಿಂದ ಪೇಸ್ಟ್ ಮಾಡೋಣ. ಮತ್ತು ಅದೇ ರೀತಿ ಆ ಸೈಡ್ ಕೂಡ, ಲೆಫ್ಟ್ ಸೈಡ್ ಕೂಡ ಇದೇ ರೀತಿ ಫೋಲ್ಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಗ್ಲೂ ಹಾಕ್ಕೊಂಡು ಬಟ್ಟೆ ಮೇಲೆ ಗ್ಲೂ ಹಾಕ್ಕೋಬೇಕು. ಗೊಂಬೆ ಮೇಲೆ ಬರೋ ಥರ ಗ್ಲೂ ಹಾಕ್ಕೋಬೇಡಿ. ನೋಡಿ, ಈ ರೀತಿ ಗ್ಲೂ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ಯಾಕಂದರೆ ಸ್ಟಿಚ್ ಹಾಕ್ಕೊಂಡದು ಸ್ವಲ್ಪ ಫಾರ್ಮಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಒಂದು ನಾಟ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ. ಈಗ ಎರಡು ಸೈಡ್ ಸ್ಟಿಚ್ ಆದಮೇಲೆ ಈ ಮೇಲ್ಗಡೆ ಪೋರ್ಷನ್ ಬಂದಿರೋದನ್ನು ಈ ರೀತಿ ಹಿಂಗೆ ಕ್ರಾಸಾಗಿ ತೊಗೊಂಡು ಈ ರೀತಿ ಹಾಕ್ಕೊಳ್ಳೋಣ.
ಈ ರೀತಿ ಹಾಕ್ಕೊಂಡ್ರೆ ಈಗ ನೆಕ್ದು ಶೇಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಎರಡು ಸೈಡಿಂದ ತೊಗೊಂಡು ಈಗ ನೆಕ್ ಶೇಪ್ ನೋಡಿ ವಿ ಶೇಪ್ ಬಂದಿದೆ. ಈ ರೀತಿ ಹಾಕ್ಕೊಂಡು ಈಗ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಇದಕ್ಕೆ ನಾವು ಕುಂದನ್ ಮತ್ತು ಲೇಸ್ ಹಾಕಿ ಡೆಕೋರೇಟ್ ಮಾಡೋಣ ಈ ಬ್ಲೌಸ್ಗೆ. ನೋಡಿ ಫುಲ್ ಡೆಕೋರೇಟ್ ಆಗಿದೆ, ಬ್ಲೌಸ್ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಈ ಯೆಲ್ಲೋ ಕಲರ್ ಬಟ್ಟೆಗೆ ಮೊದಲೇ ಲೇಸ್ ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ನೋಡಿ ಈ ರೀತಿ ಉದ್ದಕ್ಕೂ ಲೇಸ್ ಹಾಕಿ ಇಟ್ಕೊಂಬಿಟ್ಟಿದ್ದೀನಿ. ಈಗ ಈ ಲೇಸ್ ಹಾಕೊಂಡ್ಮೇಲೆ ಇದ್ರದ್ದು ಮೆಜರ್ಮೆಂಟ್ ನೋಡೋಣ, ಗೊಂಬೆಗೆ ಹಿಡಿದು ನೋಡೋಣ ಬನ್ನಿ. ಹೀಗೆ ಈ ಗೊಂಬೆಗೆ ಇಟ್ಟು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಈ ಸೈಡಿಂದ ಕೂಡ ಈಗ ಕ್ಲೀಸ್ ಕೆಳಗಡೆಯಿಂದ ಇಟ್ಕೊಂಡು ನೆರಿಗೆ ಎಲ್ಲಿಂದ ಬರಬೇಕೋ ಅಲ್ಲಿಗೆ ನೋಡಿ ಇಲ್ಲಿಂದ ನೆರಿಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೆರಿಗೆ ತಗೊಳ್ಳೋಣ. ಈ ನೆರಿಗೆಗೆ ನಾವು ತುಂಬ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೇಕು, ಒಂದು 4-5 ಫೋಲ್ಡಿಂಗ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತಾಗ. ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಫೋಲ್ಡಿಂಗ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು, ಆಗ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈಗ ಅದಕ್ಕೆ ಸ್ಟ್ಯಾಪ್ಲರಿಂದ ಒಂದು ಪಿನ್ ಮಾಡ್ಕೊಂಬಿಡೋಣ, ಮೇಲ್ಗಡೆಯಿಂದ ಒಂದು ಪಿನ್ ಮಾಡೋಣ, ಮತ್ತು ಕೆಳಗಡೆಗೂ ಕೂಡ ಎಲ್ಲ ನೆರಿಗೆಗಳನ್ನ ಸೇರಿಸಿ ಒಂದು ಒಳಗಡೆಯಿಂದ ಒಂದು ಪಿನ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ನೆರಿಗೆಗಳನ್ನೆಲ್ಲ ಜೋಡಿಸಿ ನಂತರ ಒಂದು ಪಿನ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದಾಗಿದೆ, ನೆರಿಗೆಗಳೆಲ್ಲ ಕ್ಲೀನಾಗಿ ಬಂದಿದೆ. ಈಗ ಪಿನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಸಿದ್ಧ ಆಗಿದೆ. ಈಗ ಇದನ್ನು ಗೊಂಬೆಗೆ ಉಡ್ಸೋಣ ಬನ್ನಿ. ನೋಡಿ ಈ ರೀತಿ ಇದನ್ನು ಮೊದಲಿಗೆ ಈ ರೀತಿ ಗೊಂಬೆಯಿಂದ ಕೆಳಗಡೆಯಿಂದ ತೊಗೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿಟ್ಟು ಇದನ್ನು ಸೆಲ್ಲೋ ಟೇಪ್ ಹಾಕಿ ಮೆತ್ತಿಸ್ಕೊಂಬಿಡೋಣ. ಈಗ ಸೆಲ್ಲೋ ಟೇಪಿಂದ ಮೆತ್ತಿಸ್ಕೊಂಡ್ರೆ ಅದು ಸೀರೆ ಉಡ್ಸೋವಾಗ ಅದು ಶೇಕ್ ಆದರೆ ಕೂಡ ಅದು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ 2-3 ಕಡೆ ಕ್ಲೀನಾಗಿ ಸೆಲ್ಲೋ ಟೇಪ್ ಹಾಕಿ ಮೆತ್ತಿಸ್ಕೊಂಬಿಟ್ರೆ ತುಂಬ ಗಟ್ಟಿಯಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ಆ ನೆರಿಗೆ ಕ್ಲೀನಾಗಿ ಕೂತ್ಕೊಳ್ಳೋ ರೀತಿ ಇಟ್ಕೊಂಡು ಅದನ್ನ ಒಂದು ರೌಂಡ್ ಸುತ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ರೌಂಡ್ ತೊಗೊಳ್ಳೋಣ. ಈಗ ಕೆಳಗಡೆ ನೆರಿಗೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿದೆ ನೋಡಿ, ಅದನ್ನೆಲ್ಲ ಹತ್ತಿರಕ್ಕೆ ಇಟ್ಕೊಂಡು ಕ್ಲೀನಾಗಿ ಹಿಂಗೆ ಪಿನ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಲ್ಲುಗೆ ಕ್ಲೀನಾಗಿ ನೆರಿಗೆ ತಗೊಳ್ಳೋಣ. ಈಗ ಈ ಪಲ್ಲುಗೆ ಸಣ್ಣ ಸಣ್ಣದಾಗಿ ನೆರಿಗೆ ತಗೊಂಡ್ರೆ ಸಾಕು. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು, ಮತ್ತು ಒಂದು 4-5 ಫೋಲ್ಡಿಂಗ್ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಈಗ 4 ಫೋಲ್ಡಿಂಗ್ ಬಂದಿದೆ. ಈಗ ಈ ರೀತಿ ಮಾಡಿ ಅದ್ರ ಎಡ್ಜ್ಗೂ ಕೂಡ ಒಂದು ಸ್ಟ್ಯಾಪ್ಲರಲ್ಲಿ ಒಂದು ಪಿನ್ ಮಾಡ್ಕೊಂಬಿಡೋಣ. ಮತ್ತು ಈಗ ಅದನ್ನು ಕ್ಲೀನಾಗಿ ಜೋಡಿಸ್ಕೊಳ್ಳೋಣ, ಅದು ಕ್ಲೀನಾಗಿ ಬರೋ ಥರ ಶೇಪು. ನೋಡಿ ಈ ರೀತಿ ತೊಗೊಂಡು ಈಗ ಹಿಂದ್ಗಡೆಗೆ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ರೀತಿ ಹಿಂದೆಗಡೆ ಟೈಟಾಗಿ ಇಟ್ಕೊಂಡು ಈಗ ಟೈಟಾಗಿ ಇಟ್ಕೊಂಡು ಮುಂದುಗಡೆ ಬಂದಿರೋ ಫ್ಲೀಟ್ಸ್ನ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಫ್ಲೀಟ್ಸ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದಾಗಿದೆ. ಈಗ ಇಲ್ಲಿ ಒಂದು ಸ್ಟಿಚ್ಚು ಮತ್ತು ಮೇಲ್ಗಡೆ ಒಂದು ಸ್ಟಿಚ್ಚು ಹಾಕ್ಕೊಂಬಿಡೋಣ. ನೋಡಿ ಈಗ ಸ್ಟಿಚ್ ಹಾಕ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಡಾಪ್ ಥರ ಒಂದು ಲೇಸ್ ಹಾಕ್ಕೊಳ್ಳೋಣ. ಈ ಲೇಸ್ ಹಾಕ್ಕೊಳ್ಳೋದ್ರಿಂದ ಸೀರೆ ಕೂಡ ಸ್ಟಿಫಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ಲೇಸ್ ಹಾಕ್ಕೊಂಡಿದ್ದಾಗಿದೆ, ಸೀರೆ ಕೂಡ ಸ್ಟಿಫಾಗಿ ಆಗಿದೆ, ಮತ್ತು ನೋಡೋಕ್ಕೂ ತುಂಬ ಡೆಕೋರೇಟಿವ್ ಆಗೂ ಕಾಣುತ್ತೆ. ನೋಡಿ ಈಗ ಸಿದ್ಧ ಆಗಿದೆ. ಈಗ ಇದಕ್ಕೆ ನಾವು ಸೀರೆಗೆ ಡಿಸೈನ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು ಈ ಚಮ್ಕಿ ತೊಗೊಂಡಿದ್ದೀನಿ. ಈ ಚಮ್ಕಿಯಿಂದ ನಾನು ಈ ಸೀರೆನೆಲ್ಲ ಡೆಕೋರೇಟ್ ಮಾಡ್ತೀನಿ. ಈ ಸೀರೆ ಮತ್ತು ಬ್ಲೌಸ್ಗೆಲ್ಲ ನೋಡಿ ಅದನ್ನ ಪೇಸ್ಟ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಈ ಲೇಸು ಚಮ್ಕಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಮಾಂಗಲ್ಯ ಪೋಣ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹವಳ, ಮುತ್ತು, ಕರಿಮಣಿ ಎಲ್ಲ ಹಾಕಿ ಈ ಮಾಂಗಲ್ಯ ಪೋಣ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸರ ಕೂಡ ಈ ಬೀಡ್ಸ್ನ ಯೂಸ್ ಮಾಡಿ ಈ ರೀತಿ ಸರನ ಸಿದ್ಧ ಮಾಡ್ಕೊಂಡಿದ್ದೀನಿ. ಈ ಎರಡನ್ನೂ ಇದಕ್ಕೆ ಹಾಕಿದ್ದೀನಿ. ಮತ್ತು ಬೈತಲೆ ಬಟ್ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ಕಿವಿಗೆ ಕೂಡ ಗ್ಲೂ ಸ್ಟಿಕ್ ಹಾಕಿ ಬೀಡ್ಸ್ನ ಮೆಚ್ಕೊಂಡಿದ್ದೀನಿ. ಈಗ ನೋಡಿ ಇದು ಪೂರ್ತಿ ಸಿದ್ಧ ಆಗಿದೆ. ನೋಡಿ ಈಗ ಈ ರೀತಿ ಕಾಣ್ತಾ ಇದೆ. ಈಗ ನೋಡಿ ಹಿಂದೆ ಮುಂದೆ ಎಲ್ಲ ನೋಡಿ ಈ ರೀತಿ ಕಾಣ್ತಾ ಇದೆ, ನೋಡಿದ್ರಿ ಅಲ್ವ. ಈಗ ಇದು ಪೂರ್ತಿ ಸಿದ್ಧ ಆಗಿದೆ. ಈಗ ಇದಕ್ಕೆ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕೆ ದುಪ್ಪಟ್ಟ ರೆಡಿ ಮಾಡ್ಕೊಳ್ಳೋಣ. ಈ ನೆಟ್ಟೆಡ್ ಬಟ್ಟೆಗೆ ನಾನು ಈ ರೀತಿ ಲೇಸು ಮತ್ತು ಚಮ್ಕಿ ಹಾಕ್ಕೊಂಡು ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಈಗ ತಲೆ ಮೇಲೆ ಮೆತ್ತಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಗ್ಲೂ ಹಾಕಿ ಮೆತ್ತಿಸಿದ್ದೀನಿ. ಈಗ ಅದೇ ರೀತಿ ಈ ಎಡ್ಜಸ್ನ ಆ ಸೈಡು ಮತ್ತು ಈ ಸೈಡು ಫಿಕ್ಸ್ ಮಾಡ್ಕೊಂಬಿಡೋಣ. ಹೀಗೆ ಫಿಕ್ಸ್ ಮಾಡಿದ್ದಾದಮೇಲೆ ಈಗ ನೋಡಿ ಕಿರೀಟಕ್ಕೆ
ಈ ರೀತಿ ಸಿದ್ಧ ಮಾಡ್ಕೊಂಡಿದ್ದೀನಿ. ಒಂದು ರೆಟ್ಟಿನ ಪೀಸ್ಗೆ ಆ ಚಮಕಿನ ಮೆತ್ತಿಸಿ ಈ ರೀತಿ ಕಿರೀಟನ ಸಿದ್ಧ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ವಲ್ಪ ಬಿಡಬೇಕು. ನೋಡಿ, ಈಗ ಸಿದ್ಧ ಆಗಿದೆ. ನಮ್ಮ ರಾಣಿಗೊಂಬೆ ಸಂಪೂರ್ಣ ಸಿದ್ಧ ಆಗಿದ್ದಾಗಿದೆ. ಈಗ ನಾವು ಇದಕ್ಕೆ 2 ಗೊಂಬೆಗಳಿಗೆ ಕಣ್ಣುಗಳನ್ನ ಬರ್ಕೊಳ್ಳೋಣ. ಇದಕ್ಕೆ ನಾನು ವಿಭೂತಿ ಪುಡಿ ತೊಗೊಂಡಿದ್ದೀನಿ. ವಿಭೂತಿ ಇಲ್ಲ ಅಂದವರು ವೈಟ್ ಕಲರ್ ಚಾಂದ್ ಕೂಡ ಬಳಸ್ಕೋಬೋದು. ಹೀಗೆ ಇದನ್ನು ಪೇಂಟ್ ಬ್ರಷ್ ತೊಗೊಂಡು ಈ ರೀತಿ ಆ ಕಣ್ಣು ಶೇಪ್ ಬಂದಿರುತ್ತಲ್ಲ ಅದೇ ಶೇಪಲ್ಲಿ ಕ್ಲೀನಾಗಿ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಸಿಂಗಲ್ ಕೋಟಿಂಗ್ ಆದರೆ ಅದು ಅಷ್ಟು ಕ್ಲೀನಾಗಿ ಬರೋದಿಲ್ಲ. ಹಾಗಾಗಿ 2 ಕೋಟಿಂಗ್ ಹಾಕ್ಕೋಬೇಕು. 2 ಕೋಟಿಂಗ್ ಹಾಕ್ಕೊಂಡ್ರೆ ಈ ರೀತಿ ತುಂಬ ಚೆನ್ನಾಗಿ ಡಾರ್ಕಾಗಿ ಕಾಣುತ್ತೆ ಚೆನ್ನಾಗಿ. ನೋಡಿ, ಈ ರೀತಿ 2 ಗೊಂಬೆಗಳಿಗೆ ಅದ್ರ ಶೇಪ್ ಹೇಗಿದೆಯೋ ಅದೇ ಶೇಪಲ್ಲಿ ಈ ರೀತಿ ಮಾಡ್ಕೋಬೇಕು. ಈಗ 2 ಗೊಂಬೆಗಳಿಗೆ ಹಾಕಿದ್ದಾಗಿದೆ. ಇದು ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಬಿಡಬೇಕು. ಇದು ಸ್ವಲ್ಪ ಡ್ರೈ ಆಗಲಿ. ಈಗ ನೋಡಿ, 2 ಡ್ರೈ ಆಗಿದೆ. ಈಗ ಇದಕ್ಕೆ ಐಲೈನರ್ ತೊಗೊಂಡು ಮಧ್ಯದಲ್ಲಿ ಈ ಥರ ಡಾಟ್ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ 2ಕ್ಕೂ ಇದೇ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ 2 ಗೊಂಬೆಗಳದ್ದು ಕಣ್ಣು ಕೂಡ ಸಿದ್ಧ ಆಗಿದೆ. ನೋಡಿ, ಈಗ ಎಷ್ಟು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿದೆ ಅಲ್ವಾ. ಈಗ ದಸರಾಗೆ ನಮ್ಮ ರಾಜಾರಾಣಿ ರೆಡಿ ಆಗಿದ್ದಾರೆ. ಹಾಗೆ ಅದಕ್ಕೆ ಬೇಕಿರೋ ವಿಶೇಷವಾದ ಸಿಹಿ ತಿಂಡಿಗಳನ್ನ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಪೂಯಾಸ್ ಕಿಚನ್ ವೀಕ್ಷಿಸಿ